ಸೊ ಈ ರೆಕಮೆಂಡೇಶನ್ ವಿಡಿಯೋನ ನಾನು ಜಾನ್ವರಿ ಫಸ್ಟ್ ವೀಕಲ್ಲೇ ಪ್ರಿಪೇರ್ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು. ಬಟ್ ನನ್ನ 9 to 5 ದೇವರು ನನಗೆ ಈ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಕೆಲವು ಸೀರೀಸ್ ಮತ್ತು ಮೂವೀಸ್ ರೆಕಮೆಂಡೇಶನ್ ಕೊಡ್ತೀನಿ. ಬಟ್ ಅದರಲ್ಲಿ ಹಲವಾರು ನೀವು ಆಲ್ರೆಡಿ ನೋಡಿರ್ಬೋದು. ಸೊ ಈ ರೆಕಮೆಂಡೇಶನಲ್ಲಿ ಎಲ್ಲ ನೀವು ಆಲ್ರೆಡಿ ನೋಡಿರೋದಾಗಿದ್ದರೆ ಬೇಜಾರು ಮಾಡ್ಕೊಳ್ಳಿ. ಇದರಲ್ಲಿ ಒಂದು ರೆಕಮೆಂಡೇಶನ್ ಆದರೂ ನಿಮಗೆ ಹೆಲ್ಪ್ ಆಯಿತು ಅಥವಾ ಇಷ್ಟ ಆಯಿತು ಅನ್ನೋದೇ ಆಗಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ ರೆಕಮೆಂಡೇಶನ್ ಸ್ಟಾರ್ಟ್ ಮಾಡ್ತೀನಿ. ಪ್ಲೂರಿಬಸ್. ಸೊ ಸಮಥಿಂಗ್ ಯೂನಿಕ್ ಟ್ರೈ ಮಾಡಬೇಕು ಅಂದರೆ ಈ ಸೀರೀಸ್ ನಿಮಗೆ. ಪೋಸ್ಟ್ ಅಪೋಕಲಿಪ್ಸ್ ಸ್ಲೋ ಬರ್ನ್ ಡ್ರಾಮಾ ಈ ಜಾನ್ರಾದಲ್ಲಿ ಬರುವಂಥ ಸೀರೀಸ್ ಇದು. ಬ್ರೇಕಿಂಗ್ ಬ್ಯಾಡ್, ಬೆಟರ್ ಕಾಲ್ ಸಾಲ್ ಥರ ಸೀರೀಸ್ ಕ್ರಿಯೇಟ್ ಮಾಡಿರೋ ವಿನ್ಸ್ ಗಿಲ್ಲಿಯನ್ ಕ್ರಿಯೇಟ್ ಮಾಡಿರೋ ಸೀರೀಸ್ ಇದು. ಬಟ್ ಪ್ರಾಬ್ಲಮ್ ಏನಂದರೆ ಈ ಸೀರೀಸ್ ಎಲ್ಲರಿಗೂ ಇಷ್ಟ ಆಗಲ್ಲ. ಯಾಕಂದರೆ ಸೀರೀಸ್ ತುಂಬ ಸ್ಲೋ ಇದೆ ಆ್ಯಂಡ್ ಇಂಟೆನ್ಷನಲಿ ಸೀರೀಸ್ನ ಡ್ರ್ಯಾಗ್ ಕೂಡ ಮಾಡಿದ್ದಾರೆ. ಸೊ ಸ್ಪಾಯ್ಲ್ ಮಾಡಿಲ್ದಂಗೆ ಹೇಳಬೇಕು ಅಂದರೆ ಈ ಸೀರೀಸ್ ಒಂದು ಲೋನ್ಲಿನೆಸ್ ಫೀಲ್ ಕೊಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಆ ಲೋನ್ಲಿನೆಸ್ಸಲ್ಲಿರೋ ಬೋರ್ಡಮ್, ಎಂಪ್ಟಿನೆಸ್ನ ಈ ಸೀರೀಸಲ್ಲಿ ನಿಮಗೆ ತೋರಿಸೋಕೆ ಟ್ರೈ ಮಾಡ್ತಾರೆ. ಸೊ ಅದು ತುಂಬ ಜನಕ್ಕೆ ಅಂದ್ಕೊಂಡ ಹಾಗೆ ಇಷ್ಟ ಆಗುತ್ತೆ ಅಂತ ಹೇಳಲ್ಲ. ಲೈಕ್ ಒಂದು ಸೀಕ್ವೆನ್ಸ್ನ ಎಸ್ಟಾಬ್ಲಿಷ್ ಮಾಡಿ ಸುಮ್ಮನೆ ಆಗಲ್ಲ. ಒಂದು ಏರೋಪ್ಲೇನ್ ಟೇಕ್ ಆಫ್ ಆಯ್ತಿದೆ ಅಂದರೆ ಆ ಪೈಲಟ್ ಬಂದು ಕೂತ್ಕೊಳ್ಳೋದು, ಎಲ್ಲ ಇಂಜಿನ್ ಮ್ಯಾನ್ಯುಯಲ್ ಆಗಿ ಸ್ಟಾರ್ಟ್ ಮಾಡೋದು, ಆ ಇಂಜಿನ್ 1 by 1 ಆನ್ ಆಗೋದು, ಇವೆಲ್ಲನೂ ಡೀಟೇಲ್ ಆಗಿ ತೋರಿಸ್ತಾರೆ. ಸೊ ಈ ಥರ ಕಂಪ್ಲೀಟ್ ಸೀಕ್ವೆನ್ಸ್ನ ಜಸ್ಟ್ ಎಸ್ಟಾಬ್ಲಿಷ್ ಮಾಡಿ ಸುಮ್ಮನೆ ಆಗಲ್ಲ, ಬಟ್ ತುಂಬ ಡೀಟೇಲಿಂಗ್ಸಿಂದ ತೋರಿಸಿದ್ದಾರೆ. ಕೆಲವು ಕಡೆ ಪೇಷನ್ಸ್ ಹೆವಿ ಲೆವೆಲ್ಗೆ ಟೆಸ್ಟ್ ಮಾಡ್ತಾರೆ. ಲೈಕ್ ಸೇಮ್ ವಾಯ್ಸ್ ನೋಟ್ನ ಕಂಪ್ಲೀಟ್ ಸೀರೀಸಲ್ಲಿ ಏನಿಲ್ಲ ಅಂದರೂ 10 ಸತಿ ಕಂಪ್ಲೀಟ್ 30 ಸೆಕೆಂಡ್ ವಾಯ್ಸ್ನ ರಿಪೀಟೆಡ್ ಆಗಿ ತೋರಿಸಿದ್ದಾರೆ. ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಸೀರೀಸ್ ತುಂಬ ಸೀರಿಯಸ್ ಆಗಿ ಪೇಷನ್ಸ್ ಟೆಸ್ಟ್ ಮಾಡುತ್ತೆ ಅಂತ. ಆ್ಯಂಡ್ ಇದು ಕ್ರಿಯೇಟರ್ಸ್ ಕಡೆಯಿಂದ ತುಂಬ ಇಂಟೆನ್ಷನಲ್ ಕೂಡ ಆಗಿದೆ. ಆ ಮೇನ್ ಲೀಡ್ ಏನು ಫೀಲ್ ಮಾಡ್ತಿದ್ದಾಳೆ ಅನ್ನೋದನ್ನು ಆಡಿಯನ್ಸ್ ಕೂಡ ಫೀಲ್ ಮಾಡಲಿ ಅಂತ ಮಾಡಿದ್ದಾರೆ. ಅದು ಮೋಸ್ಟ್ಲಿ ವರ್ಕ್ ಆಗುತ್ತೆ ಓನ್ಲಿ ಇಫ್ ನೀವು ಕೂಡ ಅದಕ್ಕೆ ಸಬ್ಮಿಟ್ ಆದರೆ. ಸೊ ಟಿಪಿಕಲ್ ಕಮರ್ಷಿಯಲ್ ವ್ಯಾಲ್ಯೂ ಇರೋ ಸೀರೀಸ್ ಅಲ್ಲ ಇದು, ಬಟ್ ಸ್ಲೋ ಬರ್ನ್ ಡ್ರಾಮಾ ಆ್ಯಂಡ್ ಮೇನ್ಲಿ ಆ ನ್ಯೂ ಕಾನ್ಸೆಪ್ಟ್. ಆ್ಯಂಡ್ ರಿಯಾ ಸೀಹಾರ್ನ್ ಆ್ಯಕ್ಟಿಂಗ್ ನೋಡೋಕ್ಕೆ ಈ ಸೀರೀಸ್ ನೋಡಬೇಕು ನೀವು. ಆ್ಯಂಡ್ ರಿಯಾ ಸೀಹಾರ್ನ್ ಆ್ಯಕ್ಟಿಂಗ್ಗೆ ಮಾತ್ರ ಈ ಸೀರೀಸ್ ನೋಡಿದ್ರೂ ನಿಮಗೇನು ಬೇಜಾರಾಗಲ್ಲ. ಸೊ ಸೆವೆರೆನ್ಸ್ ಥರ ಯೂನಿಕ್ ಬಟ್ ಸ್ಲೋ ಬರ್ನ್ ಫೀಲ್ ಇರೋ ಸೀರೀಸ್ ನೋಡಬೇಕು ಅಂದರೆ ಈ ಸೀರೀಸ್ ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದೇನೆಂದರೆ ಪ್ಲಾಟ್ ಸಖತ್ ಇಂಟ್ರೆಸ್ಟಿಂಗ್ ಆಗೋ ಟೈಮಲ್ಲಿ ಸೀಸನ್ 2ಗೆ ಪುಷ್ ಮಾಡಿದ್ದಾರೆ. ಇವಾಗೇ ವಾರ್ನಿಂಗ್ ಅಂತ ಹೇಳ್ತಿದ್ದೀನಿ, ಆಮೇಲೆ ಡಿಸಪಾಯಿಂಟ್ ಆಗಬೇಡಿ ಅಂತ ಅಷ್ಟೇ. ದ ಹೌಸ್ ಮೇಡ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟ್ರೆಸ್ಗೋಸ್ಕರ ಅಷ್ಟೇ ನಾನು ಈ ಮೂವಿನ ನೋಡಿದ್ದು. ಸಿಡ್ನಿ ಸ್ವಿನಿ ಅಲ್ಲ, ಅಮ್ಯಾಂಡಾ ಸೇಫ್ರೀಡ್. ಅವರ ಫಸ್ಟ್ ಇಂಟ್ರೊಡಕ್ಷನ್ ಆಗಿದ್ದು ನನಗೆ ಡ್ರಾಪ್ ಔಟ್ ಸೀರೀಸಿಂದ. ಆ್ಯಂಡ್ ಆ ಸೀರೀಸಿಂದನೇ ಅವರ ಫ್ಯಾನ್ ಆಗೋಗಿದ್ದೆ ನಾನು. ಸೊ ಅದಕ್ಕೆ ಈ ಮೂವಿಯ ಪಾಸಿಟಿವ್ ರೆಸ್ಪಾನ್ಸ್ ಕೇಳ್ತಿದ್ದಂಗೆ ಈ ಮೂವಿ ನೋಡಿದ್ದೆ. ಆ್ಯಂಡ್ ಪೂರ್ತಿ ಮೂವಿ ಅಮ್ಯಾಂಡಾ ಸೇಫ್ರೀಡ್ ಆ್ಯಕ್ಟಿಂಗಿಂದಾನೇ ನಿಮಗೆ ಅಟ್ರ್ಯಾಕ್ಟ್ ಮಾಡೋದು. ಎಂಗ್ಸೈಟಿ ಡ್ರಿವನ್ ಡ್ರಾಮಾ ಅಂತ ಹೇಳ್ತೀನಿ. ನೀವು ಬ್ರದರ್ಸ್ ಮತ್ತು ಅನೋರಾ ಥರ ಮೂವಿ ನೋಡಿ ಎಂಜಾಯ್ ಮಾಡಿದ್ದಿಲ್ಲ ಅಂದರೆ ಈ ಮೂವಿ ಕೂಡ ಅದೇ ಕ್ಯಾಟಗರಿಯಲ್ಲಿ ಬರುತ್ತೆ. ಎಲ್ಲ ನಾರ್ಮಲ್ ಆಗಿ ಹೋಯ್ತಿರುತ್ತೆ, ಬಟ್ ನಿಮಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಫೀಲ್ ಆಗುತ್ತೆ. ಥ್ರೂ ಔಟ್ ದ ಮೂವಿ ನಿಮ್ಮ ಎಂಗ್ಸೈಟಿ ಹೆಚ್ಚಾಗುತ್ತೆ. ಸೊ ಆ ಥರ ಕ್ರೇಜಿ ಡ್ರಾಮಾ ನೋಡೋ ಹಾಗಿದ್ದರೆ ಈ ಮೂವಿ ನೋಡ್ಬೋದು. ನೀವು ಅಮ್ಯಾಂಡಾನ ಫಸ್ಟ್ ಟೈಮ್ ನೋಡ್ತಿದ್ರೆ ಈ ಮೂವಿ ನಿಮಗೆ ಅವರ ಆ್ಯಕ್ಟಿಂಗಿಂದ ತುಂಬ ಶಾಕ್ ಮಾಡುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ದ ಪ್ಲಾಟ್ ಸಿಂಪಲ್ ಇದೆ, ಬಟ್ ಸ್ವಲ್ಪ ಸಿಲ್ಲಿ ಫೀಲ್ ಕೊಡುತ್ತೆ. ಬಟ್ ಒಂದೇನೆಂದರೆ ಎಂಜಾಯಬಲ್ ವಾಚ್ ಅಂತೂ ಖಂಡಿತ ಇದೆ. ನೈಟ್ ಆಫ್ ದಿ 7 ಕಿಂಗ್ಡಮ್ಸ್. ಸೊ ನೀವು ಗೇಮ್ ಆಫ್ ಥ್ರೋನ್ಸ್ ನೋಡಿದ್ದೀರಾ ಅಂದರೆ ಮಾತ್ರ ಈ ರೆಕಮೆಂಡೇಶನ್ ನಿಮಗೆ ವರ್ಕ್ ಆಗೋದು, ಇಲ್ಲ ಅಂದರೆ ಈ ಸೀರೀಸ್ ನಿಮಗಲ್ಲ. ಗೇಮ್ ಆಫ್ ಥ್ರೋನ್ಸ್ ಯೂನಿವರ್ಸ್ ಇದ್ದರೂ ಕೂಡ ಇದು ಕಾಮಿಡಿ ಅಡ್ವೆಂಚರ್ ಡ್ರಾಮಾ ಕ್ಯಾಟಗರಿಲೇ ಬರುತ್ತೆ. ಸೊ ಗೇಮ್ ಆಫ್ ಥ್ರೋನ್ಸ್ ನೋಡಿ 8th ಸೀಸನ್ ಡಿಸಪಾಯಿಂಟ್ ಮಾಡಿದರೆ ಆರ್ ಇವನ್ ಹೌಸ್ ಆಫ್ ದಿ ಡ್ರ್ಯಾಗನ್ ನೋಡಿ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಯ್ತಿಲ್ಲ ಅಂದರೆ ಈ ಸೀರೀಸ್ ನೋಡಿ. ನಿಮ್ಮಲ್ಲಿ ಸತ್ತೋಗಿರೋ ಗೇಮ್ ಆಫ್ ಥ್ರೋನ್ಸ್ ಫ್ಯಾನ್ಸ್ ಆಚೆ ಬರಲಿಲ್ಲ ಅಂದರೆ ನನ್ನ ಹೆಸರು ಏಗೋನ್ ಟಾರ್ಗೇರಿಯನ್ನೇ ಅಲ್ಲ. ಬಟ್ ಸೀರಿಯಸ್ಲಿ ಈ ಸೀರೀಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಈ ಸೀರೀಸ್ನ ಕ್ಯಾರೆಕ್ಟರ್ ಆ್ಯಂಡ್ ಆಲ್ಸೋ ಅವರ ಮಧ್ಯ ಇರೋ ಬಾಂಡಿಂಗ್ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಲೈಕ್ ನಿಮಗೆ ಈ ಸೀರೀಸ್ ಗೇಮ್ ಆಫ್ ಥ್ರೋನ್ಸ್ ಅನಿಸುತ್ತೆ, ಬಟ್ ಗೇಮ್ ಆಫ್ ಥ್ರೋನ್ಸ್ ಅಲ್ಲ ಅಂತಲೂ ಅನಿಸುತ್ತೆ. ಗೇಮ್ ಆಫ್ ಥ್ರೋನ್ಸ್ದು ಸೆಲ್ಫ್ ಪ್ಯಾರೋಡಿ ಥರನೂ ಕಾಣಿಸುತ್ತೆ, ಬಟ್ ಗೇಮ್ ಆಫ್ ಥ್ರೋನ್ಸ್ ನಮಗೆ ಯಾಕೆ ಅಷ್ಟೊಂದು ಇಷ್ಟ ಆಗಿತ್ತು ಅಲ್ಲ ಅದನ್ನು ಕೂಡ ರಿಮೈಂಡ್ ಮಾಡುತ್ತೆ ಈ ಸೀರೀಸ್. ಆ್ಯಕ್ಚುಲಿ ನಾನು ಈ ಸೀರೀಸ್ನ ಫರ್ದರ್ ಸೀಸನ್ಸ್ಗೆ ಎಕ್ಸೈಟೆಡ್ ಆಗಿದ್ದೀನಿ ಮೋರ್ ದ್ಯಾನ್ ಹೌಸ್ ಆಫ್ ದಿ ಡ್ರ್ಯಾಗನ್. ಸೊ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಗೇಮ್ ಆಫ್ ಥ್ರೋನ್ಸ್ ಫ್ಯಾನ್ಸ್ಗೆ ಇದು ಎಷ್ಟು ದೊಡ್ಡ ಟ್ರೀಟ್ ಅಂತ. ಆಲ್ಸೋ ಒಂದು ಚೈಲ್ಡ್ ಆ್ಯಕ್ಟರ್ ಇದ್ದಾನೆ ಈ ಸೀರೀಸಲ್ಲಿ, ಆ್ಯಂಡ್ ಏನು ಆ್ಯಕ್ಟಿಂಗು, ಒನ್ ಆಫ್ ದಿ ಬೆಸ್ಟ್ ದಿಸ್ ಇಯರ್ ಅಂತ ಹೇಳ್ತೀನಿ. ಆಲ್ರೆಡಿ ತುಂಬ ಜನ ನೋಡಿರ್ತೀರ, ಬಟ್ ಸ್ಟಿಲ್ ಸ್ವಲ್ಪ ಜನ ಇನ್ನೂ ನೋಡಿಲ್ಲ ಅಂದರೆ ಇವಾಗ ನೋಡಿ, ಟ್ರೂಲಿ ವರ್ತ್ ಇಟ್. ಕೊಹ್ರಾ ಸೀಸನ್ 2. ಕೊಹ್ರಾ ಸೀಸನ್ 1 ನೋಡಿರ್ತೀರಾ ಅಂದರೆ ಸೀಸನ್ 2 ಮೋಸ್ಟ್ಲಿ ಸ್ಟಾರ್ಟ್ ಮಾಡಿರ್ತೀರ. ಸೊ ಕೊಹ್ರಾ ಬಗ್ಗೆ ಏನು ಗೊತ್ತೇ ಇಲ್ಲ ಅಂದರೆ ಟುಗೆದರ್ ಕೊಹ್ರಾ ಆ್ಯಸ್ ಅ ಕಂಪ್ಲೀಟ್ ಸೀರೀಸ್ ಇನ್ಕ್ಲೂಡಿಂಗ್ ಸೀಸನ್ 1 ಆ್ಯಂಡ್ ಸೀಸನ್ 2 ಹೇಗಿದೆ ಅಂತ ಹೇಳ್ತೀನಿ.
ಸೊ ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಪ್ಲಸ್ ಸೈಕಲಾಜಿಕಲ್ ಡ್ರಾಮಾ ಅನ್ನೋ ಕ್ಯಾಟಗರಿ ಬೆಸ್ಟ್ ಸೂಟ್ ಆಗುತ್ತೆ ಇದಕ್ಕೆ. ಸೊ ನೀವು ಪಾತಾಳ್ ಲೋಕ್ ಅಂತ ಸೀರೀಸ್ ನೋಡಿ ಇಷ್ಟಪಟ್ಟು ಅದೇ ರೀತಿ ಸಿಮಿಲರ್ ವೈಬ್ ಇರೋ ಸೀರೀಸ್ ಕ್ರೇವ್ ಮಾಡ್ತಿದ್ದೀರಾ ಅಂದರೆ ಈ ಸೀರೀಸ್ ನಿಮಗೆ ಇಷ್ಟ ಆಗುತ್ತೆ. ಸೊ ಇದು ಒಂದು ಸ್ಲೋ ಬರ್ನ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಥರನೇ ಇದೆ. ಬಟ್ ಇದನ್ನು ನನ್ನ ಪ್ರಕಾರ ಇಂಟರೆಸ್ಟಿಂಗ್ ಮಾಡೋದು ಏನಂದರೆ ಇದರಲ್ಲಿ ಕ್ಯಾರೆಕ್ಟರ್ ಡೆಪ್ತ್ ಆ್ಯಡ್ ಮಾಡಿರೋದು. ಲೈಕ್ ನಾರ್ಮಲ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರಲ್ಲಿ ವಿಕ್ಟಿಮ್ ಆ್ಯಂಡ್ ಕಿಲ್ಲರ್ದು ಮಾತ್ರ ಕ್ಯಾರೆಕ್ಟರ್ ಡೆಪ್ತ್ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಇದರಲ್ಲಿ ಪೊಲೀಸ್ ಆಫೀಸರ್ಸ್, ವಿಕ್ಟಿಮ್ ಫ್ಯಾಮಿಲೀಸ್, ಲೈಕ್ ಆಲ್ಮೋಸ್ಟ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಇಟ್ಸ್ ಡೆಪ್ತ್ ಅಂತ ಹೇಳ್ತೀನಿ. ಸ್ಲೋ ಬರ್ನ್ ಥ್ರಿಲ್ಲರ್ ಇದು. ಏನು ಕೊನೆಯಲ್ಲಿ ಫಾಸ್ಟ್ ಪೇಸ್ ಆಗುತ್ತೆ ಅಂದ್ಕೊಳ್ಬೇಡಿ. ಥ್ರೂ ಔಟ್ ದ ಸೀರೀಸ್ ಸೇಮ್ ಫೇಸಲ್ಲೇ ಓಡುತ್ತೆ. ಪಾತಾಳ್ ಲೋಕ್ ಥರ ತುಂಬ ಶಾಕ್ ವ್ಯಾಲ್ಯೂ ಏನು ಹೋಲ್ಡ್ ಮಾಡಲ್ಲ, ಬಟ್ ಒಳ್ಳೆ ಸೀರೀಸ್ ನೋಡಿದೆ ಅಂತ ಫೀಲ್ ಆಗುತ್ತೆ ಇಫ್ ಯು ಆರ್ ಓಕೆ ವಿತ್ ಸ್ಲೋ ಬರ್ನ್ ಡ್ರಾಮಾ. ಆ್ಯಂಡ್ ಸೈಕಲಾಜಿಕಲ್ ಡ್ರಾಮಾ ಯಾಕೆ ಆ್ಯಡ್ ಮಾಡಿದೆ ಅಂದರೆ ಒಂದು ಕ್ರೈಮ್ ನಡೆದಿದೆ, ವಿಕ್ಟಿಮ್, ಫ್ಯಾಮಿಲೀಸ್, ಪೊಲೀಸ್ ಎಲ್ಲರ ಮೈಂಡ್ಸೆಟ್ ಹೇಗಿದೆ, ಆ ಕ್ರೈಮ್ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ತುಂಬ ಕ್ಲೆವರ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಆ ಫ್ಯಾಕ್ಟ್ ಸ್ವಲ್ಪ ಡಿಸ್ಟರ್ಬಿಂಗ್ ಕೂಡ ಇದೆ. ನನಗೆ ಈ ಸೀರೀಸ್ ನೋಡೋವಾಗ ಅಗ್ಲಿ ಮೂವಿ ನೆನಪಿಗೆ ಬಂತು. ಒಂದು ಕ್ರೈಮ್, ಅದರಿಂದ ರಿಲೇಟ್ ಆಗಿರೋರು ಆಗಿಲ್ದಿರೋರು ಕೂಡ ಆ ಸುಳಿಲಿ ಹೇಗೆ ಸಿಗಾಕೊಳ್ತಾರೆ ಅನ್ನೋದು ಹೇಗೆ ಬ್ಯೂಟಿಫುಲ್ ಆ್ಯಂಡ್ ಡಾರ್ಕ್ ವೇಲಿ ತೋರಿಸಿದ್ರಲ್ಲ, ಅದೇ ರೀತಿ ಈ ಸೀರೀಸ್ ಕೂಡ. ಪಾತಾಳ್ ಲೋಕ್, ಅಗ್ಲಿ ಥರ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ಈ ಸೀರೀಸ್ ನೋಡ್ಬೋದು. ಇಟ್ ವೆಲ್ಕಮ್ ಟು ಡೆಲ್ಲಿ. ಇಟ್ ಚಾಪ್ಟರ್ 1 ನೋಡಿದ್ದೀರಾ ಅಂದರೆ ಈ ಸೀರೀಸ್ ನಿಮಗೆ. ಆಲ್ಸೋ ಇಟ್ ಚಾಪ್ಟರ್ 2 ನೋಡಿ ಡಿಸಪಾಯಿಂಟ್ ಆಗಿದ್ದಿಲ್ಲ ಅಂದರೆ ಈ ಸೀರೀಸ್ ಎಸ್ಪೆಷಲಿ ನಿಮಗೆ. ಸೊ ಇಟ್ ನೋಡಿಲ್ಲ ಅಂದರೆ ಒಂದು ಫನ್ ಕ್ರೀಪಿ ಹಾರರ್ ಮೂವಿ ಅಂದ್ಕೊಳ್ಳಿ. ಟಿಪಿಕಲ್ ಓಲ್ಡ್ ಸ್ಕೂಲ್ ಹಾರರೇ ಬಟ್ ಫನ್ ವೇಲಿ ತೋರಿಸಿದ್ದಾರೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ನನಗೆ ಇಟ್ ಚಾಪ್ಟರ್ 1 ತುಂಬ ಇಷ್ಟ ಆಗಿತ್ತು. ಅದೇ ಎಕ್ಸೈಟ್ಮೆಂಟಲ್ಲಿ ಇಟ್ ಚಾಪ್ಟರ್ 2 ನೋಡಿದ್ದೆ ಆ್ಯಂಡ್ ತುಂಬ ಡಿಸಪಾಯಿಂಟ್ ಆಗಿದ್ದೆ. ಆ್ಯಂಡ್ ಅದಕ್ಕೆ ಈ ಸೀರೀಸ್ ನೋಡೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಸ್ಟಿಲ್ ವೇಗ್ ಮೂಡಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಆನೆಸ್ಟ್ಲಿ ಈವನ್ ಇಟ್ ಚಾಪ್ಟರ್ 1ಗಿಂತ ಜಾಸ್ತಿ ಇಷ್ಟ ಆಯಿತು ಕೆಲವು ಮೂಮೆಂಟ್ಸಲ್ಲಿ. ಸೊ ಇಟ್ ಈಸ್ ಬೇಸಿಕಲಿ ಇಟ್ ಚಾಪ್ಟರ್ 1 ಬಟ್ ಇನ್ನೂ ಡೆಪ್ತಲ್ಲಿದೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಆಲ್ಸೋ ಇದರಲ್ಲಿ ಪೇರೆಂಟ್ಸ್ ಕೂಡ ಇನ್ವಾಲ್ವ್ ಆಗಿರೋ ಕಾರಣ ಇನ್ನೂ ಜಾಸ್ತಿ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇಟ್ ಚಾಪ್ಟರ್ 2 ಜಾಸ್ತಿ ಯಾಕೆ ಡಿಸಪಾಯಿಂಟ್ ಮಾಡಿದ್ದು ಅಂದರೆ ಪೆನಿವೈಸ್ ಆ್ಯಸ್ ಅ ಕ್ಯಾರೆಕ್ಟರ್ ಜಾಸ್ತಿ ಡೆಪ್ತ್ ಇರಲಿಲ್ಲ. ಒರಿಜಿನ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಏನೂ ಇರಲಿಲ್ಲ. ಬಟ್ ಈ ಸೀರೀಸಲ್ಲಿ ಆ ಒರಿಜಿನ್, ಆ ಡೆಪ್ತ್, ಕಂಪ್ಲೀಟ್ ಸೈಕಲ್ ಹೇಗೆ ಬ್ಯೂಟಿಫುಲ್ ಆಗಿ ರ್ಯಾಪ್ ಮಾಡಿದ್ದಾರೆ ಅಂದರೆ ಕಂಪ್ಲೀಟ್ ಸ್ಯಾಟಿಸ್ಫೈ ಮಾಡುತ್ತೆ. ನನಗೆ ಒನ್ ಆಫ್ ದಿ ಮೇಜರ್ ಡಿಸಪಾಯಿಂಟ್ಮೆಂಟ್ ಏನಂದರೆ ಮಕ್ಕಳನ್ನ ಮಕ್ಕಳ ಥರ ತೋರಿಸ್ಬೇಕು, ಅವರು ಕೂಡ ಅಡಲ್ಟ್ ಥರ ಡಿಸಿಷನ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಇನೋಸೆನ್ಸ್ ಹೊರಟೋಗುತ್ತೆ. ಆ್ಯಂಡ್ ಅದೇ ಇನೋಸೆನ್ಸಿಂದ ಇಟ್ ಚಾಪ್ಟರ್ 1 ತುಂಬ ಲೈಕಬಲ್ ಆಗಿತ್ತು. ಬಟ್ ಆ ಇನೋಸೆನ್ಸ್ ಅಷ್ಟು ಲೆವೆಲಲ್ಲಿ ಕಾಣಿಸೋಲ್ಲ ನಮಗೆ. ಸೊ ಅದೇ ನನಗೆ ಬೇಜಾರಾಗಿದ್ದು ಇದರಲ್ಲಿ. ಅದು ಬಿಟ್ಟರೆ ಈ ಸೀರೀಸ್ ಸಖತ್ತಿದೆ. ಸ್ಟಾರ್ಟಿಂಗ್ ನನಗೆ ಆಫ್ ಫೀಲ್ ಆಯಿತು ಬಟ್ ಎಪಿಸೋಡ್ 1 ಎಂಡಿಂಗ್ ಅಷ್ಟರಲ್ಲೇ ಕಣ್ ತೆರೆಸುತ್ತೆ. ಫನ್ ಕ್ರೀಪಿ ಹಾರರ್ ನೋಡಬೇಕು ಅಂದರೆ ಇದನ್ನು ಟ್ರೈ ಮಾಡಿ. ಬೇರೆದು ಅಂದ್ಕೊಂಡಿರೋದಕ್ಕಿಂತ ತುಂಬ ಹಳೆಯದು. ಸೊ ಕ್ವಿಕ್ಕಾಗಿ ಹೇಳ್ತೀನಿ, ನನ್ನ ನಂಬಿ ಒಂದ್ಸತಿ ನೋಡಿ ಅಂತ ಹೇಳ್ತೀನಿ. ಎಕೋ ಸಸ್ಪೆನ್ಸ್ ಡ್ರಾಮಾ, ಕಂಪ್ಲೀಟ್ಲಿ ಡಿಫ್ರೆಂಟ್ ವೈಬ್, ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ, ಆಲ್ಸೋ ಸ್ಲೋ ಬರ್ನ್. ಡಿಫ್ರೆಂಟ್ ಏನಾದರೂ ನೋಡಬೇಕು ಅಂದರೆ ಇದನ್ನು ನೋಡಿ. ಈ ಮೂವಿ ಎಲ್ಲಾದ್ರೂ ಸ್ಪೂನ್ ಫೀಡ್ ಮಾಡಲ್ಲ, ನೀವೇ ಡಾಟ್ಸ್ ಕನೆಕ್ಟ್ ಮಾಡ್ಕೋಬೇಕು. ಆ ಡಾಟ್ಸ್ ಕನೆಕ್ಟ್ ಮಾಡಿದ್ರೆ ನಿಮಗೆ ಈ ಮೂವಿ ತುಂಬ ಇಷ್ಟ ಆಗುತ್ತೆ, ಇಲ್ಲ ಅಂದರೆ ಡಿಸಪಾಯಿಂಟ್ ಮಾಡುತ್ತೆ. ಕಲಾಂ ಕಾವಲ್, ಹೀರೋನೇ ವಿಲನ್ ಆಗಿ ನಟನೆ ಮಾಡಿದ್ರೆ ಏನಾಗುತ್ತೆ. ನಾರ್ಮಲ್ ಕ್ರೈಮ್ ಥ್ರಿಲ್ಲರ್ಗೆ ಚೆನ್ನಾಗಿರೋ ಟ್ವಿಸ್ಟ್ ಕೊಟ್ಟಿದ್ದಾರೆ. ಈ ಮೂವಿನ ಎಕ್ಸಾಂಪಲ್ ಇಟ್ಕೊಂಡು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಆ್ಯಕ್ಚುಲಿ ಫಸ್ಟು ರೆಕಮೆಂಡ್ ಮಾಡಿ ಆಮೇಲೆ ಡೀಟೇಲ್ ರಿವ್ಯೂಗೆ ಕನೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಎಲ್ಲ ಉಲ್ಟಾ ಹೊಡೀತು. ಬಟ್ ದಹಾಡ್ ಥರ ಸೀರೀಸ್ ನಿಮಗೆ ಇಷ್ಟ ಆಗಿದ್ದರೆ ಈ ಮೂವಿ ನೋಡ್ಬೋದು. ಸಿರಾಯ್, ಪೊಲೀಸ್ ಪ್ರೊಸೀಜರ್ ಡ್ರಾಮಾ. ಮೂವಿ ಕ್ಯಾಶುಯಲ್ ಆಗಿ ಸ್ಟಾರ್ಟ್ ಆಗುತ್ತೆ ಬಟ್ ಹೋಯ್ತಾ ಏನು ತಪ್ಪು ಆಗದೇ ಇರಲಿ ಅಂತ ಪ್ರೇ ಮಾಡೋ ಹಾಗೆ ಮಾಡುತ್ತೆ. ಸೊ ಆ ಥರ ಎಂಗ್ಸೈಟಿ ಡ್ರಿವನ್ ಡ್ರಾಮಾ ನೋಡಬೇಕು ಅಂದರೆ ಈ ಮೂವಿ ನೋಡ್ಬೋದು. ಸಿಂಪಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ಹ್ಯಾಮ್ಲೆಟ್, ಎಮೋಷ್ನಲ್ ಡ್ರಾಮಾ, ಫಿಕ್ಷನಲ್ ಟೇಕ್ ಆನ್ ಟ್ರೂ ಇನ್ಸಿಡೆಂಟ್. ವಿಲಿಯಂ ಶೇಕ್ಸ್ಪಿಯರ್ ಜೀವನದಲ್ಲಿ ಒಂದು ಕಹಿ ಘಟನೆ ನಡೆದಿತ್ತು ಆ್ಯಂಡ್ ಅದರಿಂದಾನೇ ಹ್ಯಾಮ್ಲೆಟ್ ಅನ್ನೋ ಪ್ಲೇ ಕ್ರಿಯೇಟ್ ಆಗಿತ್ತು ಅಂತ ಸ್ಪೆಕ್ಯುಲೇಷನ್ಸ್ ಇದೆ. ಆ್ಯಂಡ್ ಅದೇ ಟೇಕ್ ಇಟ್ಕೊಂಡು ಈ ಮೂವಿ ಮಾಡಿರೋದು. ತುಂಬ ಎಮೋಷ್ನಲ್ ಮೂವಿ. ಬಟ್ ನನಗೆ ಖುಷಿ ಕೊಟ್ಟಿದ್ದು ಏನಂದರೆ ಒಂದು ಹೋಪ್ಫುಲ್ನೆಸ್ಸಿಂದ ಎಂಡ್ ಮಾಡಿದ್ದು. ಆ್ಯಂಡ್ ಲೈಫ್ ಹೇಗೆ ಒಂದು ಬಿಟ್ಟರ್ ಸ್ವೀಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸಮ್ಟೈಮ್ಸ್ ಯು ಹ್ಯಾವ್ ಟು ಲೆಟ್ ಗೋ ಆ್ಯಂಡ್ ಜಸ್ಟ್ ಸೇ ಗುಡ್ ಬೈ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಎಮೋಷ್ನಲ್ ಫೀಲ್ ಮಾಡಬೇಕು ಅಂದರೆ ಈ ಮೂವಿ ನೋಡ್ಬೋದು. ಆ್ಯಂಡ್ ಇಷ್ಟೇ ಇತ್ತು ರೆಕಮೆಂಡೇಷನ್. ಇನ್ನು ರೆಕಮೆಂಡ್ ಮಾಡೋಣ ಅಂದ್ಕೊಂಡೆ ಬಟ್ ಇನ್ನು ನನ್ನ ವಾಚ್ ಲಿಸ್ಟ್ ನಾನೇ ಕಂಪ್ಲೀಟ್ ಮಾಡಿಲ್ಲ. ಅದಕ್ಕೆ ಈ ವಿಡಿಯೋಗೆ ಇಷ್ಟೆ. ವಿಡಿಯೋ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡಿ ಕೊನೆಯಲ್ಲಿ ವಿಡಿಯೋ ಮಾಡಲೇಬೇಕು ಅಂತ ಮಾಡಿದೆ.
ನಿಮಗೆ ಯಾವುದಾದ್ರೂ ರೆಕಮೆಂಡೇಷನ್ ಇಷ್ಟ ಆಗಿದ್ದರೆ ಕಮೆಂಟ್ಸಲ್ಲಿ ಹೇಳಿ, ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹಾಗೆ ನಿಮ್ಮದು ಯಾವುದಾದ್ರೂ ರೆಕಮೆಂಡೇಷನ್ ಇದ್ದರೆ ಹೇಳಿ, ನಾನು ಆದಷ್ಟು ಬೇಗ ನೋಡೋಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.